ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಪಾವಗಡ ರಸ್ತೆ ಚಳ್ಳಕೆರೆಯಲ್ಲಿ ಇದೆ ಸ್ನೇಹಿತರೆ. ಆ ಒಂದು ದರ್ಶನವನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಈ ಒಂದು ಶ್ರೀ ವೆಂಕಟೇಶ್ವರ ಸಾಯಿ ಸೇವಾ ಟ್ರಸ್ಟ್ ಚಳ್ಳಕೆರೆ, ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಪಾವಗಡ ರಸ್ತೆ ಚಳ್ಳಕೆರೆಯಲ್ಲಿ ನಡೆದಂತಹ ಶ್ರೀ ಗುರು ಪೂರ್ಣಿಮಾದಂದು ಸಾಯಿಬಾಬನಿಗೆ ನಡೆದಂತಹ ಪೂಜಾ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಈ ಒಂದು ವಿಡಿಯೋದಲ್ಲಿ ಪ್ರಸಾರ ಮಾಡುತ್ತಿದ್ದೇವೆ ಸ್ನೇಹಿತರೆ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇದೇ ಪ್ರಥಮ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹಿತ ಶೇರ್ ಮಾಡಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ಇವತ್ತಿನ ದಿನ ಶ್ರೀ ಗುರು ಪೂರ್ಣಿಮೆ ದಿನದಂದು ನಡೆದಂತಹ ಸಾಯಿಬಾಬನ ಮಂದಿರದಲ್ಲಿ ನಡೆದಂತಹ ಪೂಜಾ ವಿಧಾನಗಳನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತಿದ್ದೇವೆ. ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಈ ಒಂದು ಗುರು ಪೂರ್ಣಿಮೆ ದಿನದಂದು ಚಳ್ಳಕೆರೆಯಾದ್ಯಂತ ಬಾಬನ ಭಕ್ತರು ಹಾಗೂ ಎಲ್ಲ ಸಾರ್ವಜನಿಕರು
ಈ ಒಂದು ದೇವರ ದರ್ಶನವನ್ನು ಪಡೆದುಕೊಳ್ಳಲು ಅತ್ಯಂತ ಜನಸಂಖ್ಯೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಸಾಯಿಬಾಬಾನ ಮಂದಿರದಲ್ಲಿ ಅತ್ಯುತ್ತಮವಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ರಾತ್ರಿಯಾದ ಕಾರಣ ವಿದ್ಯುತ್ ಅಲಂಕಾರಗಳನ್ನು ವಿಜೃಂಭಣೆಯಿಂದ ನೋಡ್ಬೋದು ಸ್ನೇಹಿತರೆ. ಹಾಗೂ ನೀವು ನೋಡ್ತಾ ಇರ್ಬೋದು, ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕಾರು, ಬೈಕು, ಟ್ಯಾಕ್ಸಿಗಳ ಮುಖಾಂತರ ಬಂದು ಸಾಯಿಬಾಬಾನ ಒಂದು ದರ್ಶನ ಪಡೆದುಕೊಂಡಂತಹ ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀವಿ ಸ್ನೇಹಿತರೆ. ಈ ಒಂದು ಕಾರ್ಯಕ್ರಮಕ್ಕೆ ಸುಂದರ ಹಾಗೂ ವಿವಿಧ LED ವಿದ್ಯುತ್ಗಳಿಂದ ಕಂಗೊಳಿಸ್ತಾ ಇತ್ತು. ಹಾಗೂ ಮಂದಿರದ ಒಳಗಡೆ ಅಸಂಖ್ಯಾತ ಭಕ್ತಾದಿಗಳು, ಸಾವಿರಾರು ಜನಸಂಖ್ಯೆ ಬಂದು ಈ ಒಂದು ಕಣ್ತುಂಬಿಕೊಂಡಿದ್ದಾರೆ ಸ್ನೇಹಿತರೆ. ಆ ಒಂದು ಜನಸಂಖ್ಯೆಯನ್ನೇ ಕಂಡಂತಹ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗಾಗಿ ಮುಂದುವರೆದ ಭಾಗ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಮುಖ್ಯವಾಗಿ ಒಂದು ಮಂದಿರದ ಮುಂದಗಡೆ ಅಕ್ಕಪಕ್ಕದಲ್ಲಿ ಶ್ರೀ ವಿಘ್ನೇಶ್ವರ, ವಿನಾಯಕ ಹಾಗೂ ಶ್ರೀ ಬಜರಂಗಬಲಿ, ಶ್ರೀ ಜೈ ಶ್ರೀರಾಮ್ ರವರ ಒಂದು ದೇವಸ್ಥಾನಗಳನ್ನು ನಾವು ಕಣ್ತುಂಬಿಕೊಳ್ಬೋದು. ಈಗ ಮುಖ್ಯವಾಗಿ ಶ್ರೀ ವಿಘ್ನೇಶ್ವರನ ದರ್ಶನವನ್ನು ಪಡೆದುಕೊಳ್ಳಿ ಸ್ನೇಹಿತರೆ. ಈ ಒಂದು ಶ್ರೀ ಗುರು ಪೌರ್ಣಿಮೆ ದಿನದಂದು ಬಂದಂತಹ ಸಾವಿರಾರು ಭಕ್ತಾದಿಗಳು ಈ ಒಂದು ವಿವಿಧ ಪುಷ್ಪಗಳಿಂದ ಅಲಂಕೃತಗೊಂಡಂತಹ ಮೂರ್ತಿಗಳು
ಸ್ನೇಹಿತರೆ, ಈ ಒಂದು ಶ್ರೀ ಗುರು ಪೌರ್ಣಿಮೆ ದಿನದಂದು ಬಾಬನ ಮಂದಿರಕ್ಕೆ ಭೇಟಿ ಕೊಟ್ಟಂತಹ ಸಾವಿರಾರು ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಬಾಬನ ದರ್ಶನವನ್ನು ಪಡೆದುಕೊಳ್ಳಲು ಕಾಯುತ್ತಿರುವಂತಹ ಭಕ್ತಾದಿಗಳು ಕಣ್ತುಂಬಿಕೊಳ್ತಾ ಇರ್ಬೋದು ಸ್ನೇಹಿತರೆ. ಹಾಗಾಗಿ ಆ ಒಂದು ದಿನದಂದು ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ಸುಂದರ ಕ್ಷಣಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ಭಕ್ತಾದಿಗಳಾಗಿದ್ದಲ್ಲಿ ಯಾವ ಗ್ರಾಮದಿಂದ ಯಾವ ತಾಲೂಕಿನಿಂದ ಬಂದಿದ್ದೀರಿ ಎಂಬುದರ ಬಗ್ಗೆ ಕಾಮೆಂಟ್ ಮಾಡುವ ಮುಖಾಂತರ ನಮ್ಮ ಹತ್ರ ಹಂಚ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಈ ಒಂದು ವಿಶಾಲವಾದಂತಹ ದೇವಸ್ಥಾನದಲ್ಲಿ ಮಂದಿರದಲ್ಲಿ ವಿವಿಧ ಫಲಪುಷ್ಪಗಳಿಂದ ಅಲಂಕೃತಗೊಂಡಿರುವಂತಹ ಹಾಗೂ ವಿವಿಧ ಬಣ್ಣಗಳಿಂದ ಅಲಂಕೃತಗೊಂಡಂತಹ ವಿದ್ಯುತ್ ಅಲಂಕೃತಗಳನ್ನು ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ. ಆ ಒಂದು ಕ್ಷಣಗಳನ್ನು ನಿಮ್ಮ ಮುಂದೆ ಪ್ರಸಾರ ಮಾಡಲು ಪ್ರಯತ್ನ ಪಟ್ಟಿದ್ದೇವೆ ಸ್ನೇಹಿತರೆ. ಹಾಗಾಗಿ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹಿತ ಹಂಚಿಕೊಳ್ಳಿ ಅಂತಂದು ಈ ಮೂಲಕ ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೇವೆ ಸ್ನೇಹಿತರೆ. ಆ ಕಾರ್ಡ್ನಲ್ಲಿ ನೀಡಿಟ್ಟು ಎಲ್ಲ ಹೊರ ಕಳಿಸ್ಬೇಕು, ಇಲ್ಲಾಂದ್ರೆ ಹೊರಗಡೆ ಕಳಿಸ್ಬೇಕು. ಯಾಕಂದ್ರೆ ಅಲ್ಲಿ ಅದನ್ನ ವರ್ಷಕ್ಕೊಂದ್ಸರಿ ಬಾಗಿಲು ತೆಗೆಯೋದು. ಹಂಗಾಗಿ ಭಕ್ತಾದಿಗಳಿಗೆ ಎಲ್ಲರಿಗೂ ಒಳಗಡೆ ಹೋಗೋಕೆ ಅವಕಾಶ ಮಾಡ್ಕೊಟ್ಟಿದ್ದೀವಿ.